చెట్లు బట్లు కాయి చెన్నై మండేకాయి అప్నార్ గోర తిప్పప్పయ్య ಗಾರ ಗೋರ ಗುಸ್ಕಟ್ಟೆ. ಅರೆ ಲಕ್ಷ್ಮಿ ಅಕ್ಕದು ಬೇಟ ಒಬ್ಬನೇ ಕುತ್ಕೊಂಡು ಏನೋ ಹೇಳ್ಕೊತಾ ಇದ್ದಾನೆ. ಲಕ್ಷ್ಮಿ ಅಕ್ಕ ಯಾಕೋ ಮನೆ ಹತ್ರ ಬನ್ನಿ ಅಂತ ಹೇಳ್ ಕಳ್ಸಿದ್ರು, ಅದಕ್ಕೆ ಬಂದೆ. ಲಕ್ಷ್ಮಿ ಅಕ್ಕನೇ ಕಾಣ್ತಾ ಇಲ್ವಲ್ಲ, ಅವ್ರದ್ದು ಬೇಟ ಏನೋ ಮಾಡ್ತಾ ಇದೆ ಕೂತ್ಕೊಂಡು. ಇದು ನೋಡೋಣ ಹೊರಗಡೆ ಇದಾರೇನೋ, ಅಡುಗೆ ಮನೆಯಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇರ್ಬೋದು ಲಕ್ಷ್ಮಿ ಅಕ್ಕ. ಅರೆ ಸೂರ್ಯಂದು ಬೇಟ ಕ್ಯಾ ಕರೆಗಾ? तुम्हारा हमें किधर है? चटले बट्टाई काई आटा इद्दे ಹೇಳ್ಕಂತಿದ್ದೆ. ನಿನಗೆ ಬರುತ್ತೆ ಚಟ್ಲೆ ಬಟ್ಲೆ ಕಾಯಿ ಆಡಕ್ಕೆ? ಅರೆ ಸೂರ್ಯಂದು ಬೇಟ, ನಮ್ದಕ್ಕೆ ಚಿಕ್ಕ ವಯಸ್ಸಲ್ಲಿ ನಿಮ್ದು ಅಷ್ಟು ಇದ್ವಲ್ಲ ನಾವು, ಆಗ ನಾವು ಕೂಡ ಹಾಡ್ತಾ ಇದ್ವಿ ಈ ತರ. ಈಗ ಹಾಡ್ಲಿಕ್ಕೆ ನಮಗೂ ಟೈಮ್ ಇಲ್ಲ. ನಿಮ್ದು ಅಮ್ಮ ಇದಾರ? ಐತೆ ಅಮ್ಮ, ಒಳಗೈತೆ. ಯಾಕೆ? ಹೌದಾ, ಸರಿ ಆಯ್ತು ಬಿಡು. ಲಕ್ಷ್ಮಿ ಅಕ್ಕ ಅರೆ ಲಕ್ಷ್ಮಿ ಅಕ್ಕ, ನಮ್ದಕ್ಕೆ ಮನೆ ಹತ್ರ ಬರ್ಲಿಕ್ಕೆ ಹೇಳಿ. ನಿಮ್ದು ಅಡಿಗೆ ಮನೆಯಲ್ಲಿ ಹೆಂಗೆ ಮಾಡ್ತಾ ಇದ್ದೀರಾ? ಇರು, ನಮ್ದಕ್ಕೆ ಅಡಿಗೆ ಮನೆಗೆ ಬರ್ತೀವಿ. ಏನೇನ್ ಮಾಡ್ತಾ ಇದ್ದೀರಾ ನೋಡೋಣ. ಲಕ್ಷ್ಮಿ ಅಕ್ಕ ಹೆಂಗೆ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣೆ ಬಾನು, ಒಂದಿಷ್ಟು ಉಪ್ಪಿಟ್ಟು ಕೇಸರಿ ಬಾತು, ಆಮೇಲೆ ಒಂದಿಷ್ಟು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ. ನಿನ್ನೂ ಹೇಳ್ ಕಳ್ಸಿದ್ಲೀನಿ ಬಗ್ಗೆಮ್ಮ ಲಕ್ಷ್ಮಕ್ಕ? ಹ್ಞೂ ಕಣ್ಗುಂಡಜ್ಜಿ, ನಾನು ಅದಕ್ಕೆ ಬಂದಿದ್ದು. ಇವನು ಯಾರೋ ಮಂಜಾನ ಯಾರೋ ಹೇಳ್ದ, ಲಕ್ಷ್ಮತ್ತೆ ಕರೆಯುತ್ತೆ ಹೋಗ್ಬೇಕಂತೆ ಮಂತಕ್ಕೆ ಅಂತಾನ. ನಿಮ್ಮ ಮಂಜಾನೆ ಹೇಳ್ದ. ಹೌದೇನು? ನನಗೂ ಆ ಹುಡ್ಗನೇ ಹೇಳ್ತು, ಲಕ್ಷ್ಮತ್ತೆ ಕರೆಯುತ್ತೆ ಹೋಗ್ಬೇಕಂತೆ ಅವ್ರ ಮಂತಕ್ಕೆ ಅಂತಾನ. ಅದಕ್ಕೆ ಬಂದೆ ನಾನು. ಸರಿ ನಡಿ. ಏನು ಸೂರ್ಯ, ಏನ್ ಮಾಡ್ತಾ ಇದ್ಯಾ? ನಿಮ್ಮ ಅಮ್ಮ ಎಲ್ಗೂ ಹೋದ್ಲು? ಅಮ್ಮ ಯಾಕ ಮಾಡ್ತಾ ಇದ್ದೆ, ಅಡ್ಗೆ ಮನೆಯಾಗೈತೆ. ಹೌದೇನು? ಅಡ್ಗೆ ಮನೆಗೆ ಇದ್ದಾಳ? ಏನ್ ಮಾಡ್ತಾ ಇದ್ದಾಳಪ್ಪ? ನಮ್ಮನ್ನೆಲ್ಲ ಹೇಳ್ ಕಳ್ಸಾಳೆ. ಏನಾನ ಕೋಳಿ ಗಿಳಿ ಸಾರು ಮಾಡ್ತಾ ಇದ್ದಾಳೋ ಹೆಂಗೆ? ಏನ್ ಗುಂಡಮ್ಮ, ಏನು ಭಾಗ್ಯಮ್ಮನ್ ಕರ್ಕೊಂಡು ಯಾಕೋ ಬಂದಿದ್ದೀರಾ ಮಂತಕ್ಕೆ? ಏನ್ ಸಮಾಚಾರ? ಏನಿಲ್ಲ ಕಣೆ ಕೆಂಚಮ್ಮ, ನಿನ್ ಸೊಸೆ ಯಾಕೋ ಹೇಳ್ ಕಳ್ಸಿದ್ಲು ನಮ್ಮನ್ನ, ಅದಕ್ಕೆ ಬಂದ್ವಿ. ನೀನ್ ಏನ್ ಸಮಾಚಾರ, ಎಲ್ಗೋಗಿದ್ದೆ? ಏನಿಲ್ಲಮ್ಮ, ವಾಲ್ ಕಡೆಗೆ ಹೋಗಿದ್ದೆ, ಹಿಂಗೆ ಅಡ್ಡಾಡ್ಕೆ ಬರೋಣ ಅಂತಾನ. ಯಾತ್ರವನ ದನಪನ ಬಿಟ್ಕಿಟ್ಟಾರು ತಟ್ಟಕ್ಕೆ ಅಂತ ನೋಡಕ್ ಹೋಗಿದ್ದೆ. ನೋಡ್ದೇನ್ ಕೆಂಚಕಯ್ಯ, ಲಕ್ಷ್ಮಕ್ಕನ್ನ ಬೈತಿದ್ದೆ. ಇವಳಿಂದನ ನಮ್ಮ ಮನೆ ಉದ್ಧಾರ ಆಗಲ್ಲ, ಹಾಳಾಗೋಗುತ್ತೆ ಅಂತಾನ. ಈಗ ನೋಡು, ಒಂಟು ಡಬ್ಬಲ್ ಲಾಭ ಮಾಡ್ಬಿಟ್ಲು ನಿಮ್ ಮನೆಗೆ. ನೀನು ಬಾಯಿಗೆ ಬಂದಂಗೆ ಬೈದು ಲಕ್ಷ್ಮಕ್ಕನ್ನ ಎಷ್ಟು ಅಯ್ಯ ಅನ್ಸಿದ್ದೆ. ಅವಳಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ಲು. ಸೀನಣ್ಣ ಏನು ಹಂಗೆ ಮಾಡಿತ್ತು. ಈಗ ನೋಡು, ನಿಮ್ ಮನೆಗೆ ಡಬ್ಬಲ್ ಲಾಭ ತಂದು ಕೊಟ್ಲಾ ನಿನ್ ಸೊಸೆ. ಏನೋ ಅವ್ರು ಯಾರ ಕಾಲ್ಡ್ರು ಸಿಗಾಕೊಂಡು ಬಾಯಿ ಬಿಡತಿಗೆ ಬಂತು, ಇಲ್ದಿದ್ರೆ ಹೋಗ್ತಿತ್ತಲ್ಲ. ಸಿಗಾಕಂಬ್ಲಿದ್ರೆ ಏನ್ ಮಾಡ್ತಿದ್ದಮ್ಮ? ಈಗೇನೋ ಹೇಳ್ತೀಯ ಡಬ್ಬಲ್ ಹೆಂಗೋ ಅತ್ತಗೆ ಕೊಡ್ತಾನ ಸಾವಕಾರ ಸಿದ್ದಪ್ಪ ಅಂತಾನ. ನೀವು ಎಲ್ಲಾರು ಸೇರಿ ಕೊಡ್ಸಿದ್ರಿ. ಅದ್ರಾಗ ಏನೈತ್ ಬಿಡು, ಕಾರ್ಡು ಸಿಕ್ಕಿದ್ಮೇಲೆ ಕೊಡ್ಲೇಬೇಕು. ಯಾರು ಬಿಡಲ್ಲ. ಅಯ್ಯೋ ಅಯ್ಯೋ, ಏನಾರ ಒಳ್ಳೇದ್ ಮಾಡ್ದಾಗ್ಲೂ ಒಗ್ಳಾಕ್ ಮನ್ಸೇ ಬರಲ್ಲ ಅಲ್ವೇ ಸಸೇನ? ಅಯ್ಯೋ ರಾಮ, ಅಲ್ಲ ಅವಾಗ ಹಾಳಾಗೋಯ್ತು ಅಂತಾನ ಬೈಕೆಂತಿದ್ದೆ, ಬೈದಾಡ್ತಿದ್ದೆ, ಅವ್ರ ತಾವು ಹೇಳ್ಕೊಂಡು ಓಡಾಡ್ತಿದ್ದೆ. ಈಗ ಒಂಟು ಡಬ್ಬಲ್ ಲಾಭ ಮಾಡ್ಕೊಟ್ಟವಳೆ, 2ರಷ್ಟು ಲಾಭ ಬಂದೈತಿ. ಅದಕ್ಕಾದ್ರೂ ಒಳ್ಳೆ ಮಾತಾಡೋದು ಬೇಡವೇನೆ ಕೆಂಚಮ್ಮ? ಅಯ್ಯ ಏನಮ್ಮ ನೀನಂತೂ ಏನ್ ಹಿಂಸ, ಏನ್ ಕಚ್ಚೆ. ಹೋಗ್ರತ್ಲಾಗೆ, ನೀವೆಂದ್ಗೂ ಬದ್ಲಾಗಲ್ಲ. ಯಾಕಮ್ಮ ಬದ್ಲಾಗ್ಬೇಕು? ನಾನು ಯಾವತ್ತೂ ಬದ್ಲಾಗಲ್ಲಮ್ಮ. ನಾನಿದ್ದಂಗೆ ಇರೋದು. ನಾನು ನೀವಾಗಕ್ಕಾಗಲ್ಲ. ಅವಳೇನೋ ಮಾಡ್ಬಿಟ್ಲು, ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಲು ಅಮ್ಮಂಗೆ ಹೇಳಕ್ ಬರ್ಬೇಡ್ರಿ. ಹೇಳಕ್ ಬಂದಿದ್ದೀರ ಓಸಾರುನು, ಬಾನುನು ಬಂದವಳೆ. ಏನು ಇಲ್ಲ ಅತ್ತೆ, ಚಿಕ್ಕದಾಗಿ ಇವ್ರನ್ನೆಲ್ಲನ ಊಟಕ್ಕೆ ಹಾಕೋಣ ಅಂತನ ಹೇಳ್ ಕಳ್ಸಿದ್ದೆ ಅಷ್ಟೇನೆ. ಉಪ್ಪಿಟ್ಟು ಕೇಸರಿ ಬಾತು, ಒಂದ್ ಸ್ವಲ್ಪ ಮಜ್ಜಿಗೆ ಹುಳಿ ಹೆಸರು ಬೇಳೆ ಮಾಡಿದೀನಿ. ಅದಕ್ಕೇನೆ ಹೇಳ್ ಕಳ್ಸಿದ್ದೆ ಬರ್ಲಿ ಅಂತಾನ. ಯಾಕೆಂದ್ರೆ ಇವ್ರು ಇರ್ಲಿಲ್ಲ ಅಂತಂದ್ರೆ ನಾನು ಇದಕ್ಕೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಅವ್ರನ್ನ ಕಾಡು ಹಿಡಿಯಕ್ ಆಗ್ತಾ ಇರ್ಲಿಲ್ಲ, ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ನಮ್ಗೆ ಒಂಟು ಡಬ್ಬಲು ಲಾಭನೂ ಗೊತ್ತಿರ್ಲಿಲ್ಲ. ಅದಕ್ಕೆ ಇವ್ರಿಗೆಲ್ಲರಿಗೂ ಊಟಕ್ಕೆ ನಮ್ಮ ಮನೆಗೆ ಹಾಕೋಣ ಅಂತಾನ ಹೇಳ್ ಕಳ್ಸಿದೀನಿ. ರಾಜನ್ಗೂ ಆಮೇಲೆ ಅವನು ರಾಘುಗೂ ಸೀತನ್ಗೂ ಎಲ್ಲರಿಗೂ ಹೇಳ್ ಕಳ್ಸಿದೀನಿ. ಅವರು ಬರ್ತಾರೆ. ಭಾರತೆ ಬಾ ಕುಕ್ಕಬ, ಎಲ್ಲಾರನು ಜೊತೆಗೆ ಊಟ ಮಾಡೋಣ. ಊಟನ ಉಪ್ಪಿಟ್ಟು ಕೇಸರಿ ಬಾತು ಅಂದೆ? ಅದೇನೆ, ಉಪ್ಪಿಟ್ಟು ಕೇಸರಿ ಬಾತು, ಮಜ್ಜಿಗೆ ಹುಳಿ, ಆಮೇಲೆ ಹೆಸರು ಬೇಳೆ ಮಾಡಿದೀನಿ. ಅದನ್ನೇ ತಿನ್ನೋಣ ಬರ್ರಿ ಅಂತಂದೆ. ಬಾ ಕುಕ್ಕಬ. ಅವ್ರೆಲ್ಲೋದ್ರು? ಏನು ಬೇಡಮ್ಮ, ನೀವು ತಿನ್ರಿ, ನಾನು ಆಮೇಲೆ ತಿಂತೀನಿ. ನನಗೊಂದಿಟ್ಟು ಕೆಲಸ ಐತೆ, ಹೋಗ್ತೀನಿ ನಾನು. ಆಗಳೇ ಮನೆಗೆ ಬಂದಳು, ಅದೇ ಹೋಗ್ತಾಳು ಕೆಂಚಮ್ಮ. ಯಾಕನ? ಅಯ್ಯ ನಮ್ಮ ಜೊತೆ ಕುಕ್ಕೊಂಡು ತಿಂದಿದ್ರೆ ಏನು ಅವಳಿಗೆ ನೀನು ಗಂಟ್ಲ ಗಿಳಿತಿರ್ಲಿಲ್ವೇನ? ಈಗ ನೀವೆಲ್ಲರೂ ಸೇರ್ಕೊಂಡು ನನ್ನ ಹೊಗಳುತ್ತಿರಲ್ಲ, ಅದನ್ನ ಕೇಳಿಸ್ಕೊಂಬಕ್ಕಾಗಲ್ಲ ಅಂತ ಹೋಗಿತ್ತು ನಮ್ಮ ಅತ್ತೆ. ಕುಕ್ಕಗುಂಡಜ್ಜಿ ಬಗ್ಗೆಮ್ಮ ಕುಕ್ಕಳೆ. ಇದೆಲ್ಲ ಯಾಕೆ ಲಕ್ಷ್ಮಕ್ಕ? ನಾವೇನೇನು ಬೇರೆಯವ್ರಿಗೆ ಸಹಾಯ ಮಾಡಿದೀವಿ? ಏನೋ ನೀನ್ ಕಷ್ಟ ಇದೆಯೇ, ನಾವು ನಿಮ್ಗೆ ಸಹಾಯ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನೆ. ನಮ್ ಕಷ್ಟಕ್ಕೆ ನೀನು ಸಹಾಯ ಮಾಡ್ತಿ ಇರ್ತೀರಿಯಾ? ಅದಕ್ಕೆ ಮಾಡಿದ್ರೆ ಇದ್ರಾಗ ಏನೈತೆ ವಿಶೇಷ?
ಇರ್ಲಿ ಬಿಡೆ ಭಾಗ್ಯಮ್ಮ, ನನ್ ಖುಷಿಗೆ ಇದೆಲ್ಲ. ನೀವು ನನಗೆ ಸಹಾಯ ಮಾಡಿದ್ರಿ ಅಂತ ಅಲ್ಲ, ನನಗಂತೂ ನೀವೆಲ್ಲರೂ ಇರೋದಕ್ಕೆ ತುಂಬಾ ಸಂತೋಷ ಆಗ್ತೈತೆ. ಅದು ಅಲ್ಲದೆ ನಾನು ಏನೇ ಕಷ್ಟ ಆಗಿದ್ರು ಜೊತೆ ಆಗಿರ್ತೀರಾ. ಇಂಥವೇನಾದ್ರೂ ಸಣ್ಣ ಪುಟ್ಟವ ಸಂತೋಷನ ಹಂಚ್ಕೊಳ್ಬೇಕಂತೆ. ಅವಾಗ್ಲೇ ನಾವು ನಮ್ಮ ಮನಸ್ಸು ನೆಮ್ಮದಿಯಾಗಿರೋದು, ನಾವು ನೆಮ್ಮದಿಯಾಗಿರೋದು. ನಮ್ಮ ಒಗ್ಗಟ್ಟು ಹಿಂಗೆ ಇರೋದು. ಅದಕ್ಕೆ ಚಿಕ್ಕದಾಗಿ ಅದೇನೋ ಹೇಳ್ತಾರಲ್ಲ, ಗಂಡಸ್ರೆಲ್ಲನ ಎಣ್ಣೆ ಪಾರ್ಟಿ ಅದು ಇದು ಅಂತ ಮಾಡ್ತಾರಲ್ಲ, ನಾವಿಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಪಾರ್ಟಿ ಮಾಡೋಣ ಅಷ್ಟೇನೆ. ಕುತ್ಕೊಳ್ರಿ. ಬಾನು ಬಾರಿ ಕುಕ್ಕ ಬಾರಿ, ನೀನು ಸೂರ್ಯ ಇವ್ರ ಜೊತೆಗೆ ಕುಕ್ಕಳಪ್ಪ. ನಿಮ್ಮ ಅಪ್ಪ ಬಂದ್ರೆ ನಿಮ್ಮ ಅಪ್ಪನ ಕುತ್ಕೊಂಬತ್ತೆ. ರಾಜ ಮತ್ತೆ ರಾಘುಗೂ ಹೇಳ್ ಕಳ್ಸಿದ್ವಿ, ಬರ್ತಾರೋ ಹೆಂಗೋ ಅವರು. ಅಯ್ಯೋ ಲಕ್ಷ್ಮಿ ಹಠ, ರಾಜ ಬರೋದು ಅನುಮಾನ ಅನ್ಸುತ್ತೆ. ಯಾಕೆಂದ್ರೆ ಅವ್ರದ್ದು ಹಬ್ಬಗೆ ಅವಮಾನ ಎಲ್ಲ ಆಯ್ತು ಅಲ್ವಾ. ಅವನು ಏನಾದ್ರೂ ಇಲ್ಲಿಗೆ ಊಟಕ್ಕೆ ಬಂದ್ರೆ ಆ ನೇತ್ರ ಮತ್ತೆ ಅವ್ರದ್ದು ಸಾವ್ಕಾರ ಸಿದ್ದಪ್ಪ ಸುಮ್ಮನೆಗೆ ಇರಲ್ಲ, ರಾಜನ್ಗೆ ಬೈತಾರೆ. ಅದಕ್ಕೆ ಅವ್ನು ಬರಲ್ಲ ಅನ್ಸುತ್ತೆ. ಹೌದು, ನನಗೂ ಹಂಗೆ ಅನ್ನಿಸ್ತು. ಆದ್ರೂ ಅವನು ನಮಗೆ ಸಹಾಯ ಮಾಡಿದ್ನಲ್ವಾ, ಅದಕ್ಕೆ ಹೇಳ್ ಕಳ್ಸಿದೀನಿ. ನೋಡೋಣ, ಬಂದ್ರೆ ಬರ್ಲಿ, ಬರ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಬಿಡು. ಯಾವಾಗಾದ್ರೂ ಚೆನ್ನಾಗೆ ಆದ್ಮೇಲೆ ಯಾವತ್ತಾದ್ರೂ ಒಂದ್ ದಿವಸ ಕರೆದು ಅವನು ಊಟಕ್ಕೆ ಹಾಕ್ತೀನಿ ಅವನಿಗೂ. ಬಾ ಕುಕ್ಕ ಬಾ. ಹೋ, ಸೀತಾನು ರಾಘುನು ಬಂದ್ರು. ಬಾರೋ ರಾಘು, ಸೀತಾ ಬರ್ರಿ. ರಾಜನ್ ಕರ್ಕ ಬರಕ್ಕಿಲ್ವಾ? ಅಣ್ಣ ಸಿಕ್ಕಿತ್ತು. ಇಲ್ಲ, ನನಗೆ ಯಾಕೋ ಮನ್ಸರಿ ಇಲ್ಲ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಡು. ಲಸ್ಮಕ್ಕೈಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳು ಅಂತ ಹೇಳ್ತಾವ ಅಣ್ಣ. ಹೌದಾ, ನನಗೆ ಗೊತ್ತಿತ್ತು ನಾ ರಾಜ ಹಿಂಗೆ ಹೇಳ್ತಾನೆ, ಅವನ ಮನಸ್ಸಿಗೆ ಬೇಜಾರಾಗಿರುತ್ತೆ ಅಂತಾನ. ಸರಿ ಆಯ್ತು ಬಿಡು, ಅವನ್ನ ಜಾಸ್ತಿ ಬಲವಂತ ಮಾಡೋದ್ ಬೇಡ. ಬರೀ ಕುಕ್ಕ ಬರ್ರಿ. ಸೀತಾ ರಾಘು ಕುಕ್ಕ ಬರ್ರಿ ಇತ್ಲೆಗೆ. ಬಾನು ಕುಕ್ಕಳೆ. ಏನ್ ಲಕ್ಷ್ಮಕ್ಕಯ್ಯ, ಏನ್ ವಿಶೇಷ? ಈ ಸಂಜೆ ಕುಣಿಸ್ಕೊಂಡಿದ್ಯಾ ಮನೆಗೆ? ಏನಿಲ್ಲ ಸೀತಾ, ನಮ್ ಜೋಳದ ಬೆಂಕಿ ಇಟ್ಟವ್ರು ಸಿಕ್ಕರು. ಅದಕ್ಕೆ ಪರಿಹಾರನೂ 1 to double ಸಿಕ್ತು ನನಗೆ ಇದ್ರಾಗೆ ಪಂಚಾಯತಿಲಿ. ಅದಕ್ಕೆ ನೀವೆಲ್ಲ ಇಲ್ದಿದ್ರೆ ಅದು ಇದು ಸಾಧ್ಯ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನನ್ನ ಸಂತೋಷಕ್ಕೆ ಇವತ್ತು ಒಂದ್ ಸ್ವಲ್ಪ ನಮ್ಮ ಮನೆಗೆ ವಿಶೇಷವಾಗಿ ಅಡುಗೆ ಮಾಡಿದ್ದೀನಿ. ಉಪ್ಪಿಟ್ಟು, ಕೇಸರಿ ಬಾತು, ಆಮೇಲೆ ಮಜ್ಜಿಗೆ ಹುಳಿ, ಆಮೇಲೆ ಹೆಸರು ಬೇಳೆ ಮಾಡಿದ್ದೀನಿ. ಅದಕ್ಕೆ ಎಲ್ರೂ ಊಟಕ್ಕೆ ಕರೆದೆ. ಹೌದೇನು? ಮತ್ತೆ ನಾನೇನ್ ಸಹಾಯ ಮಾಡ್ದೆ ಹೇಳು? ನನ್ನ ಯಾಕೆ ಕರ್ಕೊಂಬ ಅಂತ ಹೇಳಿ ಕಳಿಸ್ತೆ? ಇವ್ರು ತಾನೇ ಮಾಡಿರೋದು, ಇವ್ರೊಬ್ರು ಬಂದಿದ್ರೆ ಸಾಕಾಗಿತ್ತು. ಇರ್ಲಿ ಬಿಡೆ ಸೀತಾ, ನೀನು ಏನ್ ಸಹಾಯ ಮಾಡ್ದಿದ್ರು ಹೊಟ್ಟೆ ಹೊತ್ತು. ನೀನ್ ಬೇರೆ ಹೊಸದಾಗಿ ಮದ್ವೆ ಆಗಿದ್ಯಾ, ಹೊಸ ಮದ್ವೆ ಗಂಡು ಹೆಣ್ಣು ಇಬ್ರು. ಅದಕ್ಕೆ ಊಟ ಹಾಕಂಗು ಆಗುತ್ತೆ ಅಂತನ ನಿನ್ನ ಹೆಂಡತಿನೂ ಕರ್ಕೊಂಬಾರಪ್ಪ ಅಂತನ ಹೇಳಿದ್ದೆ. ಎಲ್ಲ ಕುತ್ಕೊಂಡಿರ್ರಿ, ತಗೊಂಬಂದು ಬಡಿಸ್ತೀನಿ, ಎಲ್ಲ ಕುತ್ಕೊಂಡು ತಿನ್ನಣ. ಸರಿ ಅಮ್ಮ ಲಸ್ಮಕ್ಕ, ನಿನ್ ಖುಷಿನ ನಾವ್ಯಾಕೆ ಬೇಡ ಅಮ್ಲಿ ಹೇಳು, ತಗೊಂಬರೋ ಜಲ್ದಿ. ಇದ್ರಾಗ ನಾನೇನು ಬಂದಿರ್ಲಿಲ್ಲ, ನಿನ್ಗೇನು ಸಹಾಯ ಮಾಡಿರ್ಲಿಲ್ಲ ಬಿಡು. ಏನೋ ಕರೆದ್ಲು ಅಂತ ಬಂದೆ ಅಷ್ಟೇ ನಾನು. ಯಾಕೆ ಗುಂಡಜ್ಜಿ ಸಹಾಯ ಮಾಡಿಲ್ಲ? ನನ್ನ ಗಂಡಗ್ ಬುದ್ಧಿ ಹೇಳಿ ನಾವಿಬ್ರು ಚೆನ್ನಾಗಿರಂಗ್ ಮಾಡಿರೋದು ನೀನೇ ತಾನೇ? ಅದು ನನಗೂ ಗೊತ್ತು ಬಿಡು. ನಿನ್ನ ಮಾತೆ ನನ್ನ ಗಂಡ ಕೇಳೋದು ಅಂತಾನ, ಇನ್ಯಾರು ಹೇಳಿದ್ರು ಕೇಳ್ತಿರ್ಲಿಲ್ಲ. ನೀನು ಇದಕ್ಕೆ ಸಹಾಯ ಮಾಡಿದ್ರು ಹೆಂಗ ನನ್ನ ಪರವಾಗಿ ಮಾತಾಡಿ ಪಂಚಾಯತಿಲಿ ನಮಗೆ ನ್ಯಾಯ ಕೊಡಿಸ್ತಲ್ಲ, ಅದೇ ಖುಷಿಗೆ ನಿನ್ನೂ ಕರೆದಿರೋದು. ನೀನು ನಮ್ಮ ಮನೆಗೆ ಒಂಥರ ಮನೆ ಸದಸ್ಯ ಇದ್ದಂಗೆ ಒಂಥರ. ಅಯ್ಯ ಅಮ್ಮ, ಬರೀ ಮಾತಾಡ್ಕೊಂಡು ನಿಂತ್ಕೊಂತೀಯ. ತಾಂಬರಗಮ್ಮ ಜಲ್ದು ಏನೇನ್ ಮಾಡಿದ್ಯಾ ಅದೆಲ್ಲ ನನ್ಗೆ ಒಟ್ಟಸ್ತಿದೆ, ಉಣ್ಬೇಕು. ಹೋಗಮ್ಮ ಜಲ್ದಿ ತಕೊಂಬ. ಸರಿ ಆಯ್ತು ಕಣ, ತಾಂಬತ್ತೀನಿ. ಕುಕ್ಕಂಡಿರು ಇಲ್ಲೇನೆ. ಕುಕ್ಕ ನೀನು ಇಲ್ಲೇನೆ, ಬಾನು ಆಂಟಿ ಬಂಗ್ಲಾಗೆ. ಸರಿ ಕುಕ್ಕಂತೀನಿ, ತೆರಗಮ್ಮ ಜಲ್ದು. ಬೇಗ ತಾಂಬಾರಿಲ್ಲ ಸ್ಮಕ, ಜಲ್ ತಿಂಬನ. ನೀನು ಏನೋ ಮಾಡ್ತೀನಿ, ಮನೆಗೇನು ಅಡುಗೆ ಮಾಡಬೇಡ ಅಂತಿದ್ದಲ್ಲ, ಅದಕ್ಕೆ ನಾನು ಅಡುಗೆ ಮಾಡಿದ್ದೆ, ಊಟ ಮಾಡಲಿಲ್ಲ. ನಮ್ಮ ಅತ್ತಿಗೂ ನನ್ನ ಗಂಡದ ಇಕ್ಕಿ ಬಂದೆ ನಾನು ಇಲ್ಲಿಗೆ. ಪಟ್ಟಸ್ತೈತೆ, ತಾಂಬ ಜಲ್ದು. ಆಯ್ತು ಕಣೆ ಭಾಗ್ಯಮ್ಮ, ತಂದೆ ಇರು. ಬಂದೆ. ಬಾನು ತಗೊಳ್ಳೆ. ತಿನ್ರಿ ಎಲ್ರು, ಉಪ್ಪಿಟ್ಟು ಕೇಸರಿ ಬಾತು ತಿಂದು, ಹೆಸರು ಬೇಳೆ ತಿಂದು, ಮಜ್ಜಿಗೆ ಕುಡೀರಿ. ಗುಂಡಜ್ಜಿ ಇಷ್ಟೊಂದೆಲ್ಲ ಯಾಕೆ ಮಾಡಕ್ಕೋದಿಲ್ಲ ಸ್ಮಕ್ಕ? ಇರ್ಲಿ ಬಿಡು ಗುಂಡಜ್ಜಿ. ಅಯ್ಯೋ, ಇವತ್ತಿರ್ತೀವಿ, ನಾಳೆಗೆ ಸಾಯ್ತೀವಿ. ಯಾರ್ ಕಂಡವ್ರ ನಾಳೆಗೆ ಏನು ಅಂತಾನ. ಇವತ್ತು ಖುಷಿಯಾಗಿರ್ಬೇಕು. ಏನಾದ್ರೂ ಒಳ್ಳೇದ್ ನಡೆದಾಗ ನಮ್ಗೆ ಸಂತೋಷ ಆಗಿದ್ದ ದಿವಸ ಹಿಂಗೆ 4 ಜನದ ಜೊತೆ ಸಂತೋಷನ ಹಂಚ್ಕೋಬೇಕಂತೆ. ಅವಾಗ್ಲೇ ನಮ್ ಜೀವನಕ್ಕೂ ಒಂದ್ ಸಾರ್ಥಕತೆ ಆಗುತ್ತೆ. ಏನ್ ಹೋಗ್ಬೇಕಾರೆ ಏನ್ ಓದ್ಕೊಂಡು ಹೋಗ್ತೀವಿ ಗುಂಡಜ್ಜಿ, ಬಿಡು. ಹೌದೌದು, ನೀರು ಹಾಕಿಂಬರಗಿಲ್ಲ ಸ್ಮಕ, ನಮ್ ಜೊತೆಗೆ ತಿಂಬಿವಿ ಅಂತ ನೀನು. ನಾನು ನನ್ನ ಮಗ ಒಂದ್ರಾಗೆ ತಿಂತೀವಿ, ಆಮೇಲೆ ಇದೇನು ಓಟು ತಿಂಬಲ್ಲ, ಹೆಚ್ಚಾಗಿ ಬಿಡ್ತಾನೆ ಅದಕ್ಕೇನೆ. ನಾನು ಅವನು ಜೊತೆಗೆ ತಿಂತೀವಿ. ತಿನ್ರಿ ಸೀತಾ, ರಾಘು, ತಿನ್ರಪ್ಪ. ನೀನು ಹೇಳೋದು ಸರಿಯಾಗೈತೆ ಕಣ್ಣ ಲಸ್ಮಕ್ಕಯ್ಯ. ಇರ್ಬೇಕಾದ್ರೆ 4 ಜನದ ಜೊತೆ ಸಂತೋಷವಾಗಿರ್ಬೇಕು. ಹೊಟ್ಟೆ ಕಿಚ್ಚು, ಕೇಣಿ, ಮೋಸ
ಇಂಥವೆಲ್ಲ ಯಾಕೆ ಮಾಡಬೇಕು ಹೇಳು ಇರೋವಷ್ಟು ದಿನ ಸಂತೋಷವಾಗಿದ್ರೆ ಅಷ್ಟೇ ಜೀವನಕ್ಕೆ ಸಾರ್ಥಕ ಆಗುತ್ತೆ ದ್ವೇಷ ಅಸೂಯೆ ಅಹಂಕಾರ ದುರಹಂಕಾರ ಅವೆಲ್ಲ ಇದ್ರೆ ಏನು ಪ್ರಯೋಜನ ಇಲ್ಲ. ಇರೋ ತಕನ ಮನಸ್ಸೆಲ್ಲ ಕೆಡಿಸ್ಕೊಂಡು ನಿದ್ದೆ ಇಲ್ಲದೆ ನೆಮ್ಮದಿ ಇಲ್ಲದೆ ಆಮೇಲೆ ಸಾಯ್ಬೇಕಾದ್ರೆ ನೊಂದ್ಕೊಂಡು ಹೋಗ್ಬೇಕಾಗುತ್ತೆ. ಇಷ್ಟು ದಿನ ನಾವೇನು ಸುಖ ಪಡಲಿಲ್ಲ ಸಂತೋಷ ಪಡಲಿಲ್ಲ ಅಂತನ ನೊಂದ್ಕೊಂಡು ಸಾಯ್ಬೇಕಾಗುತ್ತೆ. ಅದಕ್ಕೆ ಇದ್ದಾಗ ಸಂತೋಷವಾಗಿರ್ಬೇಕು. ನೀನು ಹೇಳೋದನ್ನು ಸರಿಯಾಗಿ ಐತಿ. ಹೌದು ಮತ್ತೀಗ ಇದ್ದಾಗ ಚೆನ್ನಾಗಿರ್ಬೇಕು. ಸತ್ತಾಗೆ ನಾವೇನು ಹೊತ್ಕೊಂಡು ಹೋಗಲ್ಲ. ಇರೋ ತಕನ 4 ಜನಕ್ಕೆ ಒಳ್ಳೇದ್ ಮಾಡೋಣ. ತಿನ್ರಿ ಎಲ್ಲನ. ಸೀನಾ ಏನು ಇದ್ದಿದ್ದೆ ಚೆನ್ನಾಗಿರತ್ ಕಣೆ ಲಕ್ಷ್ಮಕ್ಕ. ಎಲ್ಗೋತು? ಎಲ್ಲ ನೀರ್ ಇಕ್ಬೇಕಂತೆ ಕರೆಂಟ್ ಬಂದೈತೆ. ನಾನು ಬರಕ್ಕಾಗಲ್ಲ, ನೀವು ತಿನ್ರಿ ಹಂಗೆ, ನಾವು ಆಮೇಲೆ ಬಂತು ಊಟ ಮಾಡ್ತೀವಿ ತಿಂತೀನಿ ಅಂತನ ಹೇಳಿದ್ರು. ಇನ್ನೇನ್ ಮಾಡೋದು ಅಂತನ ನಾನು ಅದಕ್ಕೆ ಒಕ್ಕೊಂಡೆತ್ತ ನಿಮ್ಮೆಲ್ಲರಿಗೂ ಊಟಕ್ಕೆ ಇಕ್ಕಣ. ಇನ್ನೇನೋ ಯಪ್ಪ ಬರೋದಿನ್ನು ಊಟಕ್ಕಾಗುತ್ತೋ ಏನೋ ಅಂತಾನ. ತಿನ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.